ಧನುರ್ಮಾಸ ಅನ್ನೋದು ಕೇಳಿದ ಕೂಡಲೇ ಬಹಳ ಜನರಿಗೆ ಒಂದು ಕನ್ಫ್ಯೂಷನ್ ಬರ್ತದೆ. ಈ ತಿಂಗಳಲ್ಲಿ ಏನ್ ಮಾಡಬಾರ್ದು, ಶುಭ ಕಾರ್ಯ ಯಾಕೆ ಮಾಡೋದಿಲ್ಲ? ಹೌದು, ಧನುರ್ಮಾಸ ಪವಿತ್ರವಾದ ಮಾಸ. ಆದರೆ ಈ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಆದರೆ ಇದರರ್ಥ ಏನೂ ಮಾಡಬಾರದು ಅನ್ನೋದಲ್ಲ. ಧನುರ್ಮಾಸದಲ್ಲಿ ಮಾಡಿದ ಕೆಲವು ಆಧ್ಯಾತ್ಮಿಕ ಕೆಲಸಗಳು ಜೀವನಕ್ಕೆ ಅಪಾರ ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತವೆ ಅನ್ನೋ ನಂಬಿಕೆ ಇದೆ. ಧನುರ್ಮಾಸ ಪ್ರತಿ ವರ್ಷ ಡಿಸೆಂಬರ್ ಮತ್ತು ಜನವರಿ ನಡುವೆ ಬರುತ್ತದೆ. ಸೂರ್ಯದೇವನು ಧನು ರಾಶಿಯನ್ನು ಪ್ರವೇಶಿಸಿದ ದಿನದಿಂದ 1 ತಿಂಗಳು ಈ ಮಾಸ ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಸಮಯವನ್ನು ಒಳಗಿನ ಶುದ್ಧೀಕರಣಕ್ಕೆ, ಮನಸ್ಸಿನ ಬೆಳವಣಿಗೆಗೆ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಅತ್ಯುತ್ತಮ ಸಮಯ ಅಂತ ಹೇಳಲಾಗುತ್ತದೆ. ನಾವು ಮುಂದುವರಿಯುವ ಮೊದಲು ಈ ವಿಡಿಯೋವನ್ನು ಲೈಕ್ ಮಾಡಲು ಮತ್ತು ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಈಗ ನೋಡೋಣ, ಧನುರ್ಮಾಸದಲ್ಲಿ ನಾವು ಯಾವ ಕೆಲಸಗಳನ್ನು ಮಾಡಿದ್ರೆ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತದೆ ಅಂತ. ಮೊದಲನೇದಾಗಿ ಧಾರ್ಮಿಕ ಗ್ರಂಥಗಳನ್ನು ಪಠಿಸುವುದು. ಧನುರ್ಮಾಸದಲ್ಲಿ ಭಗವದ್ಗೀತೆ, ರಾಮಾಯಣ, ವಿಷ್ಣು ಸಹಸ್ರನಾಮ ಅಥವಾ ಪುರಾಣಗಳ ಪಠಣ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗ್ತದೆ. ದಿನಕ್ಕೆ ಕೆಲವು ನಿಮಿಷವಾದರೂ ಪಠಣ ಮಾಡಿದ್ರೆ ಮನೆಗೆ ಸಕಾರಾತ್ಮಕ ಶಕ್ತಿ ಪ್ರವೇಶಿಸುತ್ತದೆ ಅನ್ನೋ ನಂಬಿಕೆ ಇದೆ. ಇದು ಮೆಂಟಲ್ ಪೀಸ್, ಸ್ಪಿರಿಚುವಲ್ ಗ್ರೋತ್ ಮತ್ತು ಇನ್ನರ್ ಕಾಮ್ ಪಡೆಯಲು ಸಹಾಯ ಮಾಡುತ್ತದೆ. ಎರಡನೆಯದಾಗಿ ಉಪವಾಸ ವ್ರತ. ಧನುರ್ಮಾಸದಲ್ಲಿ ಸಂಪೂರ್ಣ ತಿಂಗಳು ಉಪವಾಸ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಆದರೆ ಗುರುವಾರ, ಸೋಮವಾರ ಅಥವಾ ವಿಷ್ಣು ದೇವನಿಗೆ ಸಂಬಂಧಿಸಿದ ವಿಶೇಷ ದಿನಗಳಲ್ಲಿ ಉಪವಾಸ ಮಾಡಬಹುದು. ಉಪವಾಸ ಅಂದರೆ ಕೇವಲ ಆಹಾರ ಬಿಡೋದು ಅಲ್ಲ, ಅದು ಮನಸ್ಸಿನ ನಿಯಂತ್ರಣ. ಇದರಿಂದ ದೇಹ ಶುದ್ಧವಾಗ್ತದೆ, ಮನಸ್ಸು ಹಗುರವಾಗ್ತದೆ ಮತ್ತು ಸೆಲ್ಫ್ ಡಿಸಿಪ್ಲಿನ್ ಬೆಳೆಯುತ್ತದೆ. ಮೂರನೆಯದಾಗಿ ಹಸುಗಳಿಗೆ ಆಹಾರ ನೀಡುವುದು. ಗೋವುಗಳಿಗೆ ಹಿಂದೂ ಧರ್ಮದಲ್ಲಿ ತಾಯಿ ಸ್ಥಾನ ನೀಡಲಾಗಿದೆ. ಧನುರ್ಮಾಸದಲ್ಲಿ ಗೋಸೇವೆ ಮಾಡುವುದು ಅತ್ಯಂತ ಪುಣ್ಯಕರ. ಹಸುಗಳಿಗೆ ಆಹಾರ ಕೊಡುವುದರಿಂದ ಜೀವನದಲ್ಲಿ ಸಮೃದ್ಧಿ, ಆರ್ಥಿಕ ಸ್ಥಿರತೆ ಮತ್ತು ಕುಟುಂಬದಲ್ಲಿ ಶಾಂತಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ. ಇದು ಚಾರಿಟಿ ಇನ್ ಹಿಂದೂಯಿಸಂ ಮತ್ತು ಪಾಸಿಟಿವ್ ಕರ್ಮಗೆ ಸಂಬಂಧಿಸಿದ ಮಹತ್ವದ ಅಭ್ಯಾಸ. ನಾಲ್ಕನೆಯದಾಗಿ ಪಕ್ಷಿಗಳಿಗೆ ಆಹಾರ ನೀಡುವುದು. ಈ ಮಾಸದಲ್ಲಿ ಕೇವಲ ಗೋವುಗಳಿಗೆ ಮಾತ್ರ ಅಲ್ಲ, ಪಕ್ಷಿಗಳಿಗೂ ಆಹಾರ ನೀಡಬೇಕು. ಅಕ್ಕಿ, ಗೋಧಿ ಅಥವಾ ಸಣ್ಣ ಧಾನ್ಯಗಳನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ನಿಮ್ಮೊಳಗಿನ ದಯೆ, ಪ್ರೀತಿ ಮತ್ತು ಸಹಾನುಭೂತಿ ಹೆಚ್ಚಾಗುತ್ತದೆ. ಇದು ಮನಸ್ಸನ್ನು ಮೃದುಗೊಳಿಸುತ್ತದೆ ಮತ್ತು ನೆಗೆಟಿವ್ ಥಾಟ್ಸ್ ಕಡಿಮೆ ಮಾಡುತ್ತದೆ. ಐದನೆಯದಾಗಿ ಧ್ಯಾನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ. ಧನುರ್ಮಾಸ ಧ್ಯಾನಕ್ಕೆ ಅತ್ಯುತ್ತಮ ಸಮಯ. ಪ್ರತಿದಿನ ಕೆಲವು ನಿಮಿಷ ಮೌನವಾಗಿ ಕುಳಿತು ಉಸಿರಿನ ಮೇಲೆ ಗಮನ ಹರಿಸಿದ್ರೆ ಮನಸ್ಸಿನ ಅಶಾಂತಿ ಕಡಿಮೆಯಾಗುತ್ತದೆ. ಈ ಸಮಯದಲ್ಲಿ ಮಾಡಿದ ಮೆಡಿಟೇಷನ್ ಮತ್ತು ಪ್ರೇಯರ್ ಮನಸ್ಸಿಗೆ ಕ್ಲಾರಿಟಿ ತರುತ್ತದೆ, ಸ್ಟ್ರೆಸ್ ಕಡಿಮೆ ಮಾಡುತ್ತದೆ ಮತ್ತು ಜೀವನದ ದಿಕ್ಕು ಸ್ಪಷ್ಟವಾಗಲು ಸಹಾಯ ಮಾಡುತ್ತದೆ. ಧನುರ್ಮಾಸ ನಮಗೆ ಹೇಳೋ ಪಾಠ ಏನು ಅಂದ್ರೆ, ಹೊರಗಿನ ಸಂಭ್ರಮಕ್ಕಿಂತ ಒಳಗಿನ ಶುದ್ಧತೆ ಮುಖ್ಯ. ಶುಭ ಕಾರ್ಯಗಳಿಗಿಂತ ಸೆಲ್ಫ್ ಇಂಪ್ರೂವ್ಮೆಂಟ್ ಮುಖ್ಯ. ಈ ತಿಂಗಳನ್ನು ಸರಿಯಾಗಿ ಬಳಸಿಕೊಂಡ್ರೆ ಮುಂದಿನ ತಿಂಗಳುಗಳು ನಿಮ್ಮ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸ್ಥಿರತೆಯನ್ನು ತರುತ್ತವೆ. ಈ ರೀತಿಯ ಕನ್ನಡ ಸ್ಪಿರಿಚುವಲ್ ವಿಡಿಯೋಸ್, ಲೈಫ್ ಲೆಸನ್ಸ್ ಮತ್ತು ಸಿಂಪಲ್ ಎಕ್ಸ್ಪ್ಲನೇಷನ್ಸ್ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇನ್ನಷ್ಟು ಉಪಯುಕ್ತ ವಿಷಯಗಳಿಗಾಗಿ ಕನ್ನಡ ಲೈಫ್ ಲೆಸನ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.